ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಸೊ ಎಲ್ಲಾದರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೋತಾ ಇವತ್ತಿನ ವೀಡಿಯೋಲಿ ಬಂದುಬಿಟ್ಟು ಸ್ನೇಹಿತರೆ ನಿಮಗೆ ಫುಲ್ಲು ರಿವ್ಯೂ ಆಫ್ ಗೊರಿಲ್ಲಾ 450 ನಮ್ಮ ಹಳೆ ಮಾಡಲು, ಅಂದರೆ ಹಳೆ ಗೊರಿಲ್ಲಾ 2025-24 ಬಂದಿದ್ದು ವೀಡಿಯೋ ಏನಾದರೂ ನೀವು ನೋಡಿಲ್ಲ ಅಂದರೆ ಫುಲ್ ಡೀಟೇಲ್ ಹೇಳಿದ್ವಿ ಆ ವಿಡಿಯೋಲಿ. ಇಲ್ಲ ಐ ಬಟನಲ್ಲಿ ಬರ್ತಾ ಇರುತ್ತೆ, ದಯವಿಟ್ಟು ಚೆಕ್ ಮಾಡಿ. ಸೊ ಇವತ್ತಿನ ವೀಡಿಯೋಲಿ ಬಂದುಬಿಟ್ಟು 2026 ಗೊರಿಲ್ಲಾ 450 ಅಪೆಕ್ಸ್ ಅಂತಾರಲ್ಲ ಆ ವಿಡಿಯೋ, ಅಂದರೆ ಆ ಗಾಡಿ ವೀಡಿಯೋ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ನಾವಿವತ್ತು ಆರ್ಮರ್ ಮೋಟಾರ್ಸ್ ಕೆಂಗೇರಿ ಔಟರ್ ರಿಂಗ್ ರೋಡಲ್ಲಿರೋ ಆರ್ಮರ್ ಮೋಟಾರ್ಸಲ್ಲಿ ಗಾಡಿನ ಒಂದು ಟೆಸ್ಟ್ ರೈಡ್ ಗಾಡಿನ ತೊಗೊಂಡು ಫುಲ್ ರಿವ್ಯೂ. ದಯವಿಟ್ಟು ವೀಡಿಯೋನ ಕೊನೆ ತನಕ ನೋಡಿ, ಆದರೆ ಇನ್ಸ್ಟಾ 360 ಶಾರ್ಟ್ಸು ಬಿಡ್ತೀನಿ ಮಧ್ಯದಲ್ಲಿ. ಸೊ ನನಗೊಂದು ಎಕ್ಸೈಟ್ಮೆಂಟ್ ಇದೆ, ಬಿಕಾಸ್ ನಮ್ಮ ಸಂಚಾರಿ ಸೇನೆ ಗ್ರೂಪಲ್ಲೂ ಈ ಗಾಡಿಗಳು ತೊಗೊಂಡಿದ್ದಾರೆ ಹೊಸದಾಗಿ. ಓಕೆ, ಆಮೇಲೆ ನಾನು ಹಳೆ ಗೊರಿಲ್ಲಾ ಓಡಿಸಿರೋದ್ರಿಂದ ಐ ಕ್ಯಾನ್ ಲಿಟ್ರಲಿ ಟೆಲ್ ಯು ವಿಚ್ ಫೀಲ್ಸ್ ಬೆಟರ್, ನಿಜವಾಗ್ಲೂ ಇಂಪ್ರೂವ್ ಆಗಿದೆಯಾ, ವರ್ತ್ ಇದೆಯಾ, ಪ್ರೈಸು ಏನು ಕತೆ ಅನ್ನೋದು. ಆಮೇಲೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಹಿಮಾಲಯನ್ ಓನರ್ಸ್ಗೆ ಒಂಥರ ಈ ಗಾಡಿ ಓಡಿಸೋಕ್ಕೆ ಖುಷಿ, ಯಾಕಂದರೆ ದಿಸ್ ಈಸ್ ಶೆರ್ಪಾ ಇಂಜಿನ್. ಶೆರ್ಪಾ ಅಂದರೆ ನಮ್ಮ ಹಿಮಾಲಯನ್ದೇ ಇಂಜಿನು, ಬಟ್ ಇಟ್ಸ್ ಡಿಫ್ರೆಂಟ್ ಟ್ಯೂನಿಂಗ್ ಅಥವಾ ಟೀತ್ ಸೆಟ್ ಅಂತ ಹೇಳ್ತಾರಲ್ಲ, ಚೈನ್ಸ್ ಪಾಕೆಟ್ ಹತ್ರ ಬರುವಂಥದ್ದು. ಆಮೇಲೆ ಆಬ್ವಿಯಸ್ಲಿ ವೆಯ್ಟು ಪ್ರತಿಯೊಂದೂ ಡಿಫ್ರೆಂಟಾಗಿ ಬರುತ್ತೆ. ಅದೆಲ್ಲ ಡೀಟೇಲ್ ನಾನು ಹೋಗ್ತಾ ಮಾತಾಡ್ತೀನಿ. ಸದ್ಯಕ್ಕೆ ಕೆಂಗೇರಿ ಔಟರ್ ರಿಂಗ್ ರೋಡಲ್ಲಿದ್ದೀನಿ. ಆರ್ಮರ್ ಮೋಟಾರ್ಸ್ಗೆ ಹೋಗ್ಬಿಟ್ಟು ನಮ್ಮ ಸುಪ್ರೀತ್ ಅವ್ರನ್ನ ಮೀಟಾಗಿ ಗಾಡಿ ತೊಗೊಂಡು ಕೊಂಬಘಟ್ಟ ರೋಡ್ ಕಡೆಗೆ ಹೋಗ್ತಾ ಆರಾಮಾಗಿ ಮಾತಾಡುವ. ಆಮೇಲೆ ನಮ್ಮ ಹಳೆ ವಿಡಿಯೋಲಿ ಪರ್ಫಾರ್ಮೆನ್ಸ್ ಮಾಡಿಫಿಕೇಷನ್ ಹಿಮಾಲಯಂದು ಫುಲ್ ಡೀಟೇಲ್ ಕೊಟ್ಟಿದ್ದೆ. ಅದ್ರ ಮೇಲೊಬ್ಬರು ಕಮೆಂಟ್ ಹಾಕಿದ್ರು ಎಷ್ಟಾಯಿತು ಪ್ರೈಸ್ ಏನು ಕತೆ ಅಂತ. ಈ ವಿಡಿಯೋಲಿ ಇದು ಬೇಡ ಸ್ನೇಹಿತರೆ, ಯಾಕಂದರೆ ಗೊರಿಲ್ಲಾ ಬಗ್ಗೆನೇ ಇರಲಿ. ನೆಕ್ಸ್ಟ್ ವಿಡಿಯೋಲಿ ಅದ್ರದ್ದು ಏನಾಯಿತು ಪ್ರೈಸಿಂಗು, ವರ್ತಾ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮಾಡಿಫಿಕೇಷನ್ ಮಾಡಿಸೋದು ಅಂತೆಲ್ಲ ಡೀಟೇಲಾಗಿ ಮಾತಾಡ್ತೀನಿ. ಅತಿ ಶೀಘ್ರದಲ್ಲಿ ನಮ್ಮದು ಆಗುಂಬೆ ರೈಡ್ ಇದೆ. ಮಾನ್ಸೂನ್ ಸ್ವಲ್ಪ ಈ ವರ್ಷ ಡಿಲೇ ಆಗಿರೋದ್ರಿಂದ, ಡಿಲೇನೋ ಅಥವಾ ಮಾನ್ಸೂನ್ ಇಲ್ವೋ ಗೊತ್ತಾಗ್ತಿಲ್ಲ. ಕರ್ನಾಟಕದಲ್ಲಿ ಆಲ್ರೆಡಿ 30% ಮಳೆ ಕಮ್ಮಿಯಾಗಿದೆ. ಬೆಂಗಳೂರಲ್ಲಿ 50% ವಾಟರ್ ಡಿಫಿಷಿಯನ್ಸಿ ಇದೆ. ದೇವರಲ್ಲಿ ಮಳೆ ಬರಲಿ ಅಂತ ಬೇಡ್ಕೊತಾ ಡೈರೆಕ್ಟಾಗಿ ಹೋಗಿ ಮಾತಾಡುವ. ಓಕೆ, ವಿ ಆರ್ ಎಟ್ ಆರ್ಮರ್ಸ್ ಮೋಟಾರ್ಸ್ ಕೆಂಗೇರಿ. ಪ್ರತಿ ಸಲ ಗಾಡಿ ಸರ್ವಿಸ್ ಬಿಡೋದು ಇಲ್ಲೇ. ಸೊ ಐ ಹ್ಯಾವ್ ಅ ಗುಡ್ ರ್ಯಾಪೋ ವಿತ್ ದಿಸ್ ಪೀಪಲ್. ಅಪೆಕ್ಸ್ ಇದೆ ಇಲ್ಲೇ ಗಾಡಿ. ಸ್ನೇಹಿತರೆ, ನಮಗೆ ಇವತ್ತು ಟೆಸ್ಟ್ ರೈಡ್ ಅರೇಂಜ್ ಮಾಡಿಕೊಟ್ಟಂಥ ಸುಪ್ರೀತ್ ಅವ್ರಿಗೆ ಧನ್ಯವಾದಗಳು. ಸೊ ಈಗ ಡೈರೆಕ್ಟಾಗಿ ನಾವು ಇದು ಕಂಪ್ಲೀಟ್ ರಿವ್ಯೂ ಮಾಡೋಣ ಒಂದೊಳ್ಳೆ ಜಾಗದಲ್ಲಿ ನಿಲ್ಲಿಸ್ಕೊಂಡು. ನಾವಿವತ್ತು ಆರ್ಮರ್ ಮೋಟಾರ್ಸ್ ಕೆಂಗೇರಿ ರೋಡಲ್ಲಿದ್ದೀವಿ. ಸೊ ಲೆಟ್ಸ್ ಗೋ. ಇನ್ನೊಂದು ರಾಯಲ್ ಎನ್ಫೀಲ್ಡಲ್ಲಿ ಏನು ಖುಷಿ ಆಗೋದು ಗೊತ್ತಾ, ಬೀಂಗೆ ಬಜಾಜ್ ಓನರ್, ನನ್ನ ಹಳೆ ಬಜಾಜ್ ಇತ್ತಲ್ಲ ಅದರಿಂದ ಹೇಳೋದು. ಬಜಾಜ್ ಹೀರೋದಲ್ಲಿ ಹೋದರೆ ಒಂದೊಂದು ಸಲ ಟೆಸ್ಟ್ ರೈಡ್ ಕೊಡೋಕ್ಕೆ ಅಳ್ದಾಡ್ತಾರೆ. ಇಲ್ಲಿ ನೋಡಿ, ನಿಮಗೆ ಎಲ್ಲ ಗಾಡಿಗಳು ಟೆಸ್ಟ್ ರೈಡ್ ಇದೆ. 650 ಶಾರ್ಟ್ ಗನ್ನು, ಏನೋ ನಮ್ಮ ಹೊಸದು ಇಂಟರ್ಸೆಪ್ಟ್ರು ಮ್ಯಾಗ್ವಿಲ್ ಬರೋದು, ಪ್ರತಿಯೊಂದು ಇದೆ. ಸೊ ದಟ್ ಈಸ್ ವಾಟ್ ಮ್ಯಾಟರ್ಸ್, ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು ಪ್ಲಸ್ ಆ ಟ್ರಸ್ಟು. ಸ್ನೇಹಿತರೆ, ಫಸ್ಟಿಗೆ ನಾನು ಗೊರಿಲ್ಲಾ ಬಂದ್ಬಿಟ್ಟು ಈಗ ಬಿಟ್ಟಿರೋದು ಅಥವಾ ಹಳೇದೇ ಆಗಲಿ ಸ್ಟ್ರೀಟ್ ಫೈಟರ್ ಥರ ಇದು ಗಾಡಿ. ಹೇಳಬೇಕು ಅಂದರೆ ನನಗೆ, ನಾನು ಮುಂಚೆ ಗೊರಿಲ್ಲಾ ಬಿಟ್ಟಾಗ ಅಂದ್ಕೋತಾ ಇದ್ದೆ ಇದು ಹಂಟ್ ಹಿಮಾಲಯನ್ ಅಂತ ಹೇಳ್ತಾ ಇದ್ದೆ. ಸೊ ಅದರಿಂದ ಫಸ್ಟು ಸಿಟಿಲಿ ಓಡಿಸೋಣ. ಹಂಟರು ಈಗ ಹಿಮಾಲಯನ್ ಬಂದ್ಬಿಟ್ಟು ಪಕ್ಕ ಅಡ್ವೆಂಚರ್ ಮಿಷಿನು, ಟೂರಿಂಗ್ ಮಿಷಿನು. ಇದರಲ್ಲಿ ನಿಮಗೆ ಅಷ್ಟು ಕನ್ವೀನಿಯೆಂಟಾಗಿ ಲಗೇಜ್ ಸ್ಪೇಸಕ್ಕೆ ಆಗಿಲ್ಲ ಅಂದರೂ ಇದ್ರ ಕ್ಯಾಟಗರಿನೇ ಬೇರೆ. ಓಕೆ, ಸಿಕ್ಕಾಪಟ್ಟೆ ಗಾಡಿನ ಫನ್ನು ಎಂಜಾಯ್ ಮಾಡೋರು, ಸಿಟಿಲಿ ಜಾಸ್ತಿ ಓಡಿಸೋರು. ನನಗೆ ಟೈಮ್ ಇಲ್ಲ, ಬಟ್ ನಾನು ಬೈಕಿಂಗಿಂದ ಆಚೆ ಬರಲ್ಲ, ಬಟ್ ಆಫೀಸ್ಗೂ ಓಡಾಡ್ತೀನಿ ಅನ್ನೋರಿಗೆ ದಿಸ್ ಇಸ್ ದ ಮಿಷಿನು. ಸಸ್ಪೆನ್ಷನ್ ಸೆಟಪ್ ನೋಡ್ಬೋದು. ಸಖತ್ ಮಜಾ ಇದೆ ಗುರು. ಓ ಮೈ ಗಾಡ್, ಏನಿದೆ ಗುರು ಫುಲ್. ಇದು ಹೇಳಬೇಕು ಅಂದರೆ ಮಿನಿ ರಾಕೆಟ್ ಇದು. ಸೊ ನೋಡೋಣ ಟ್ರಾಫಿಕಲ್ಲಿ ಹೆಂಗಿದೆ ಅಂತ. ನನಗೆ ಮೇನ್ ಡಿಫ್ರೆನ್ಸ್ ಅನ್ನಿಸ್ತಿರೋದು ಹಳೆ ಗೊರಿಲ್ಲಾಗಿಂತ ಇದಿನ್ನೂ ಪೊಸಿಷನ್ ಸ್ವಲ್ಪ ಲೀನ್ ಇದೆ. ಐ ಥಿಂಕ್ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿದ್ದಾರೆ. ಹ್ಯಾಂಡಲ್ ಬಾರ್ ಅಂದರೆ ಒಳಗಡೆ ಇರುವಂಥದ್ದು ನಿಮಗೆ ಸೆಟ್ ಬರುತ್ತಲ್ಲ, ಏನು ಹೇಳ್ತಾರೆ ಅದು ಹೈಟು. ನೀವು ಇನ್ನೂ ಸ್ವಲ್ಪ ಕಮಾಂಡಿಂಗ್ ಪೊಸಿಷನಲ್ಲಿ ಕೂತೀರಾ, ಒಂಥರ ಸ್ಪೋರ್ಟ್ಸ್ ಬೈಕ್ ಥರ. ಮುಂಚೆದು ಇನ್ನೂ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿತ್ತು. ಸೊ ಅದರಿಂದ ಫುಟ್ ಪ್ಯಾಕ್ಸ್ ಇನ್ನೂ ಹಿಂದೆ ಇತ್ತು. ಈ ಸಲ ಅದನ್ನು ನೋಡಿ ಫೀಡ್ಬ್ಯಾಕ್ ತೊಗೊಂಡು ಇವ್ರು ಏನು ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಎಂಗೇಜಿಂಗ್ ಆಗಿರೋ ಥರ ಸ್ವಲ್ಪ ಮುಂದಕ್ಕೆ ಬಗ್ ಕೊಟ್ಟಿದ್ದಾರೆ. ಅದರಿಂದ ಸಿಟಿಲಿ ಓಡ್ಸೋಕ್ಕೆ ಒಂಥರ ಮಜಾ ಇದೆ. ಪವರ್ ನಾನು ಹೇಳಬೇಕು ಅಂದರೆ ನಾನು ಹಿಮಾಲಯನ್ ಮಾಡಿದ್ದೀನಲ್ಲ ಮಾಡಿಫಿಕೇಷನ್, ಅದಾದಮೇಲೆ ಎಷ್ಟು ಪವರ್ ಇದೆ ಅಷ್ಟಿದೆ. ಬಟ್ ಇನ್ನೂ ಮಜಾ ಏನಕ್ಕೆ ಬರ್ತಿದೆ ಅಂದರೆ ಗಾಡಿ ಓಡಿಸೋಕ್ಕೆ ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇದ್ದಂಗಿದೆ ಗಾಡಿ.
ಓಹೋ. ಇನ್ನೊಂದು ಸ್ನೇಹಿತರೆ ಟೈರ್ ಸೆಕ್ಷನ್ನು ಅಷ್ಟೇ 160 ಸೆಕ್ಷನ್ ಟೈರ್ಸು, 442 ಶೆರ್ಪಾ ಇಂಜಿನು. ನಾನು ಆಗಲೇ ಹೇಳಿದೆ ಸೇಮ್ ಹಿಮಾಲಯನ್ ಇಂಜಿನೇ, ವಿಚ್ ಪ್ರೊಡ್ಯೂಸರ್ಸ್ ಅಪ್ ಟು 40 PS ಅಷ್ಟು ಪವರು, ಅಷ್ಟೇ ಟಾರ್ಕು. ಸೊ ಡೆಫಿನೆಟ್ಲಿ ಹಿಮಾಲಯನ್ ಅಷ್ಟೇ. ಬಟ್ ಇದ್ರದ್ದು ಪವರ್ ಟು ವೆಯ್ಟ್ ರೇಷೋ ನೋಡೋದ್ರಿಂದ ನೀವು ಇನ್ನೂ ಹಿಮಾಲಯನ್ಗಿಂತ ಪವರ್ ಜಾಸ್ತಿ ಇದೆ. ಸೀಟ್ ಹೈಟ್ ಬರೀ 780 ಇರೋದು. ಸೊ ನೀವೇನಾದ್ರು ಶಾರ್ಟ್ ರೈಡರ್ಸ್ ಆದ್ರೂ ಅಥವಾ ನೀವೇನಾದರೂ ಒಳ್ಳೆ ಪವರ್ ಪ್ಯಾಕ್ಡು ಬೀಯಿಂಗ್ ಎ ಫೀಮೇಲ್ ರೈಡರ್, ನೀವೇನಾದರೂ ನಮ್ಮ ಗ್ಯಾಂಗಲ್ಲಿ ಒಬ್ಬರು ತೊಗೊಂಡಿದ್ದಾರೆ ಫೀಮೇಲ್ ರೈಡರ್ ಸ್ಫೂರ್ತಿಯವರು. ಸಖತ್ತಾಗಿದೆ ಗುರು. ಜಸ್ಟ್ ಇಮ್ಯಾಜಿನ್, ಟೆಸ್ಟ್ ರೈಡ್ ಗಾಡಿ ಇದು, ಹೊಸ ಗಾಡಿ ಥರನೇ ಇದೆ. ಅದೊಂದೇ ಖುಷಿ ಆಗೋದು ರಾಯಲ್ ಎನ್ಫೀಲ್ಡಲ್ಲಿ. ಅವರು ಪ್ರತಿ ಸಲ ಸರ್ವೀಸು ಅಥವಾ ನೀವು ಒಂದು ವಾರ ಬಿಟ್ಟು ಹೋಗಿ ಗಾಡಿನ ಒಂದು ಚೈನ್ಸ್ ಪಾಕೆಟ್ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಟೆಸ್ಟ್ ರೈಡ್ ಗಾಡಿಗಳು. ನಾನು ಹೀರೋಗೆ ಹೋದಾಗ ಅದೊಂದು ಬೇಜಾರಾಯಿತು, ಗಾಡಿ ಆಡ್ತಿರ್ತು ಹಿಂದೆಗೆ. ಸೊ ಮ್ಯಾಟರ್ ಆಗುತ್ತೆ, ನೀವು ಯಾರ್ದೋ ಗಾಡಿ ನೋಡಿ ತೊಗೊಳೋದಲ್ವಲ್ಲ. ಓನರ್ಶಿಪ್ ಅಂದರೆ ಅವನೇ ಬಂದು ಟೆಸ್ಟ್ ರೈಡ್ ಮಾಡ್ತಾನೆ. ಫಸ್ಟ್ ಇಂಪ್ರೆಷನ್ ಹೆಂಗಿರಬೇಕು ಅಂದರೆ ಹಂಗಿರಬೇಕು. ಇದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗೊತ್ತಾ ಗಾಡಿ. ಸಕ್ಕತ್ತಾಗಿದೆ ಸ್ನೇಹಿತರೆ, ನನಗೆ ಹೋಗ್ತಾ ಇರೋಣ ಅನಿಸ್ತಿದೆ ಗಾಡಿ. ಆಮೇಲೆ ಇನ್ನೊಂದು ಏನಂದರೆ ಇದ್ರದ್ದು ದೇ ಕುಡ್ ಹ್ಯಾವ್ ಡನ್ ಬೆಟರ್ ಆನ್, ಹೇಳ್ತೀನಿ ಫ್ಯೂಲ್ ಟ್ಯಾಂಕ್ದು ಎಷ್ಟಿದೆ ಅಂತ. ಅದೊಂದು ಇನ್ನು ಸೋಫಾರ್ ಗಾಡಿ ಓಡ್ಸೋಕ್ಕಂತೂ ತುಂಬ ಚೆನ್ನಾಗಿದೆ. ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಚೇಂಜಸ್ ಬಂದುಬಿಟ್ಟು, ಒಂದು ಹಳೇದ್ರಲ್ಲಿರುವಂಥ ಒಂದು ಸ್ವಲ್ಪ ಕ್ಲಚ್ ಹಾರ್ಡ್ನೆಸ್ ಕೆಲವು ರಿಪೋರ್ಟ್ ಮಾಡಿದರು ಓನರ್ಸು. ಸೊ ಅದನ್ನು ರೆಕ್ಟಿಫೈ ಮಾಡಿ ಕ್ಲಚ್ಚು ಸಿಕ್ಕಾಪಟ್ಟೆ ಸ್ಮೂತ್ ಇದೆ. ಹಂಗಂದ್ಬಿಟ್ಟು ಏನು ಅಪ್ಡೇಟ್ ಮಾಡಿಲ್ಲ, ಅದೇ ಅಸಿಸ್ಟ್ ಸ್ಲಿಪ್ಪರ್ ಕ್ಲಚ್ಚೇ ಇರೋದು. ಬಟ್ ಸ್ಮೂತಾಗಿದೆ ನೋಡಿ, ಸಿಕ್ಕಾಪಟ್ಟೆ ಸ್ಮೂತಾಗಿದೆ. ಇನ್ನೂ ಎಂಗೇಜಿಂಗ್ ಆಗಿದೆ. ಹ್ಯಾಂಡಲ್ ಬಾರ್ ಪೊಸಿಷನ್ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ವೆರ್ ಯು ಫೀಲ್ ಲೈಕ್ ನಿಮ್ಗೆ ಬೇಕಂದರೆ ಅಗ್ರೆಸಿವ್ ಆಗಿ ಕೂತ್ಕೋಬೇಕು, ಹಿಂಗೆ ಕೂತ್ಕೋಬೇಕು ಅಂತ ಅಂದ್ರೂ ಫುಲ್ ರಿಲ್ಯಾಕ್ಸ್ಡ್ ಆಗಿದೆ ನಿಮಗೆ. ತುಂಬ ಎಂಗೇಜಿಂಗ್ ಆಗಿಲ್ಲ, ತುಂಬ ಕಂಫರ್ಟೇಬಲ್ ಅಲ್ಲಿ ಅಡ್ವೆಂಚರ್ ಥರನೂ ಇಲ್ಲ. ಬಟ್ ಒಂದು ಮಿಡಲಲ್ಲಿ ಕೂರಿಸಿದ್ದಾರೆ, ಜಸ್ಟ್ ಬಿಕಾಸ್ ಫುಟ್ ಪೆಗ್ನೂ ನೋಡ್ಬೋದು ನೀವು, ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದಾರೆ ಹ್ಯಾಂಡ್ಲ್ ಬಾರ್ಗೆ ತಕ್ಕಂಗೆ. ಸೊ ಅದೊಂದು ಗ್ರೇಟೆಸ್ಟ್ ಅಪ್ಡೇಟು. ಇನ್ನೂ ಇದು 452 ಅಪೆಕ್ಸ್ ಆಗಿರೋದ್ರಿಂದ ನೀವು ಕೇಳ್ಬೋದು ಹಳೇದು ಬರ್ತಿದೆಯಾ ಅಂತ. ಡೆಫಿನೆಟ್ಲಿ ಅದೂ ಇದೆ ಮಾಡೆಲ್ಲು. ಪ್ರೈಸ್ ಎಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ. ನನಗೆ ಶೋರೂಮಲ್ಲಿ ನೋಡಿದೆ ಹಳೇದು ಇತ್ತು ಮಾಡೆಲ್ಲು. ಬಟ್ ಇದರಲ್ಲಿ ಏನಂದರೆ ಅದೇ ಹ್ಯಾಂಡಲ್ ಬಾರ್ ಪೊಸಿಷನು ಕೆಲವೊಂದು ಅಪ್ಡೇಟ್ಸ್ ಮಾಡಿರ್ತಾರೆ ಆಬ್ವಿಯಸ್ಲಿ ಕಸ್ಟಮರ್ ಫೀಡ್ಬ್ಯಾಕ್ ಮೇಲೆ. ಸೊ ನನ್ನ ಸಜೆಷನ್ ಇದನ್ನೇ ತೊಗೊಳ್ಳಿ, ನಿಮಗೆ ಮುಂದ್ಗಡೆ ಕೌಲು ಬರುತ್ತೆ. ನಿಲ್ಲಿಸ್ಬಿಟ್ಟು ಒಂದು ಸಲ ತೋರಿಸ್ತೀನಿ, ಒಂದು ಸಲ ಬ್ರೇಕಿಂಗ್ ಚೆಕ್ ಮಾಡೋಣ. ಬ್ರೇಕಿಂಗ್ ಚೆನ್ನಾಗಿದೆ. ಇನ್ನೂ ಪಂಚ್ ಬೇಕು ಅನಿಸ್ತಿದೆ, ಬಟ್ ಬ್ರೇಕಿಂಗ್ ಓಕೆ ಅಷ್ಟೇ. ನಿಮಗೆ ಕೆಲವು ಗಾಡಿಗಳು ತುಂಬ ಅಗ್ರೆಸಿವ್ ಆಗಿ ನಿಂತ್ಕೊಳುತ್ತಲ್ಲ, ಆ ಥರ ಇಲ್ಲ. ಇನ್ನೊಂದು ಸಲ ಚೆಕ್ ಮಾಡ್ತೀನಿ. ಓಕೆ, ABS ಕಿಕ್ಕಿನ್ ಆಗೋದು ಗೊತ್ತಾಗುತ್ತೆ. ಬಟ್ ಅಷ್ಟೊಂದು ನಾನು ಏಪ್ರಿಲಿಯಾ ಮೊನ್ನೆ 452 ಓಡಿಸ್ನಲ್ಲ, ಏಪ್ರಿಲಿಯಾ ಗಾಡಿ, ಸೊ ಅದರಷ್ಟಿಲ್ಲ. ಬಟ್ ಓಕೆ. ಆಮೇಲೆ ಟ್ರಿಯಂಪ್ ಸ್ಪೀಡ್ದು ಅಷ್ಟೇ. ಇದ್ರದ್ದು ಕಾಂಪಿಟೇಟರ್ಸ್ ಟ್ರಿಯಂಪ್ ಸ್ಪೀಡ್ 400 ಇತ್ತು. ಬಟ್ ಈಗ ಅವ್ರೇನು ಮಾಡಿದ್ರು ಅಂದರೆ ನಿಮಗೆ ಟ್ಯಾಕ್ಸ್ ಜಾಸ್ತಿ ಆಗಿರೋದ್ರಿಂದ ಬಡಿ ಮಕ್ಕಳು 350cc ಬಿಟ್ಬಿಟ್ರು. ಅದರಿಂದ ಈಗಿರುವಂಥ ಮಾರ್ಕೆಟಲ್ಲಿ ಐ ಥಿಂಕ್ 450 ಒಂದು ಮಿನಿ ರಾಕೆಟ್ ಅಂದರೆ ಗೆರಿಲ್ಲ. ಓಕೆ, ಸೊ ಏನಾಗುತ್ತೆ ಅಂದರೆ ಈಗ ಅಡ್ವೆಂಚರ್ ಓಡಿಸಿ ಕೆಲವು ನಿಮಗೆ ತುಂಬ ಅಗ್ರೆಸಿವ್ ಆಗಿರೋ ಹ್ಯಾಂಡ್ಲ್ ಬಾರ್ ಪೊಸಿಷನ್ನು, ಫಾರ್ ಎಕ್ಸಾಂಪಲ್ R15 ನಾವು ಟೆಸ್ಟ್ ರೈಡ್ ಹೋದಾಗ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಅನಿಸ್ತಿತ್ತು ನನಗೆ. ಬಟ್ ಆ ಥರ ಫೀಲಿಂಗ್ ಬರ್ತಾಯಿಲ್ಲ ಇದು. ಹೆಂಗಿದೆ ಅಂದರೆ ಸ್ನೇಹಿತರೆ ಮಲಗಿಸಾಡೋಕ್ಕೆ ಅಬ್ಬಾ. ಮೇ ಬಿ ಟೈರಸ್ ಸಪೋರ್ಟ್ ಮಾಡ್ತಿದ್ದೆ 160 ಸೆಕ್ಷನ್ ಟೈರ್ಸು. ವಾಟ್ ಹ್ಯಾಸ್ ಹ್ಯಾಪನ್ಡ್ ಹಿಯರ್? ಆಮೇಲೆ ಇನ್ನೊಂದು ಇದರಲ್ಲಿ ಟೈರ್ ಅಪ್ಗ್ರೇಡ್ ಮಾಡಿದ್ದಾನೆ. ಹಳೆಯದರಲ್ಲಿ C8 ಬರ್ತಾಯಿತ್ತು, ಇದರಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಆಲ್ ವೆದರ್ ಅಥವಾ ಆಲ್ ಕಂಡೀಷನ್ ಒಂದು ಟೈರ್ಸ್ ಕೊಟ್ಟಿದ್ದಾನೆ. ಸಿಟಿಲೂ ಆಗುತ್ತೆ ನಿಮಗೆ, ಆದಷ್ಟು ಟೂರಿಂಗ್ ಮಾಡ್ತೀರಾ ಅಂದರೂ ಲೈಫ್ ಜಾಸ್ತಿ ಬರೋ ಥರ ಮಾಡಿದ್ದಾನೆ. ಇನ್ನು ಆಫ್ ರೋಡಿಂಗ್ ಮಾಡ್ಬೋದು ಅಂದರೆ ಸಸ್ಪೆನ್ಷನ್ ಸದ್ಯಕ್ಕೆ ನನಗೆ ಅಷ್ಟು ಗುಂಡಿಗೆ ಬಿಟ್ಟು ಚೆಕ್ ಮಾಡಿಲ್ಲ, ಚೆಕ್ ಮಾಡ್ತೀನಿ ಒಂದು ಸಲ. ಇದೊಂದು ಒಳ್ಳೆ ಸಿಚುವೇಶನ್ ಅಲ್ವಾ. ಈಗ ನೋಡಿ, ನಾನು ಆಗಲೇ ಹೇಳ್ತಿದ್ದೆ ಗೆರಿಲ್ಲಾ ಬಂದುಬಿಟ್ಟು ಸ್ಟ್ರೀಟ್ ಮಿಷಿನ್ನು, ಅಂದರೆ ಸಿಟಿಲಿ ಓಡಾಡೋಕ್ಕೆ ಅಂತ. ಈ ಥರ ಟೈಟ್ ಸ್ಪೇಸ್ಗಳಲ್ಲಿ ನಿಮಗೆ ಹಿಮಾಲಯನ್ನು ಅಥವಾ ಬೇರೆ ಸ್ವಲ್ಪ ವೆಯ್ಟ್ ಇರೋ ಗಾಡಿ ಆದರೆ ಸ್ವಲ್ಪ ಭಯ ಆಗುತ್ತೆ, ನೀವು ರೈಟು ಲೆಫ್ಟ್ ತೆಗಿಬೇಕಾದ್ರೆ ಯಾರು ಬಂದುಬಿಡ್ತಾನೆ ಅಂತ. ಬಟ್ ದಿಸ್ ಇಸ್ ವೆರಿ ಮ್ಯಾನರಬಲ್ ಗಾಡಿ, ನಿಮ್ಗೆ ಆರಾಮಾಗಿ ಮಲಗಿಸಾಡ್ಬೋದು.
ಆಮೇಲೆ ಪಿಕಪ್ಪು ಅಷ್ಟೇ ಇವನ್ ಯುವರ್ ಅಂತ ನೋಡಿ, 3rd ಗೇರು. ಏನಾಗಿದೆ ಈ ರೋಡ್ಗೆ? ಓಕೆ, ನಿಮ್ಗೆ ಗೊತ್ತಿಲ್ಲ ಅಂದರೆ ಮಾಗಡಿ ರೋಡು ಲೋಕಾರ್ಪಣೆ ಆಯಿತು. ದಿಸ್ ನ್ಯೂ ಪೆರಿಫೆರಲ್ ರಿಂಗ್ ರೋಡು ನೆನ್ನೆ. ಐ ಥಿಂಕ್ ಅದರಿಂದ ಸ್ವಲ್ಪ ಟ್ರಾಫಿಕ್ ಇದು. ಇನ್ಮೇಲೆ ನೀವು ಮೈಸೂರು ರೋಡು ಜಾಯ್ನ್ ಆಗಿ ಕೆಂಗೇರಿಲಿ ಟ್ರಾಫಿಕ್ ಸಿಗಾಕೋತೀರಾ ಅಂದರೆ ಈ ರೋಡ್ ಹೊಸದು ಲೋಕಾರ್ಪಣೆ ಆಗಿರೋದು. ಹಿಂಗೆ ರೈಟ್ಗೆ ಹೋದರೆ ಮಾಗಡಿ ರೋಡ್ಗೆ ಹೋಗುತ್ತೆ, ಲೆಫ್ಟ್ಗೆ ಹೋಗ್ತೀರಾ ಮೈಸೂರು ರೋಡ್ಗೆ ಹೋಗುತ್ತೆ. ಇದು ಫುಲ್ಲು ದಾಬಸ್ಪೇಟೆ ತನಕ ಕನೆಕ್ಟ್ ಮಾಡುವಂಥ ಸ್ಕೀಮ್ ಇದೆ. ಹಳೆ ವಿಡಿಯೋಲಿ ನಾವು ಡೀಟೇಲ್ ಹೇಳಿದ್ವಿ. ಒಂದು ಸಲ ಸ್ಪೀಡ್ ಚೆಕ್ ಮಾಡೋಣ. ನೀವು ಡೆಫಿನೆಟ್ಲಿ ಏನಾದರೂ ಮಾಡಿ ಸ್ನೇಹಿತರೆ, ಇದು ಇರೋ ಪವರ್ಗೆ ಐ ಡೋಂಟ್ ನೋ. ಈಗ ಸದ್ಯಕ್ಕೆ ಮಾರ್ಕೆಟಲ್ಲಿ ಇದಕ್ಕೆ ಯಾವುದೇ ಥರ ವಿಂಡ್ಶೀಲ್ಡ್ ಇಲ್ಲ, ಬಟ್ ಫ್ಯೂಚರಲ್ಲಿ ಯು ವಿಲ್ ಹ್ಯಾವ್ ಟು ಗೆಟ್ ಅ ವಿಂಡ್ಶೀಲ್ಡ್. ಸಿಕ್ಕಾಪಟ್ಟೆ ಪವರ್ ಇದೆ, ವಿಂಡ್ ಬ್ಲಾಸ್ಟ್ ಹೊಡೆಯುತ್ತೆ ಕಿತ್ಕೊಂಡು. ಇಲ್ಲಿ ಸ್ಪೀಡ್ ಚೆಕ್ ಮಾಡೋಕ್ಕೆ ಬಂದರೆ ಆಲ್ರೆಡಿ ಪೊಲೀಸ್ ಅವ್ರು ತುಂಬ ಜನ ಇದ್ದಾರೆ, ಫೈನ್ ಅಂತೂ ಬೀಳುತ್ತೆ. ನಾವು ಆ ರೋಡ್ಗೆ ಹೋಗ್ಬಿಟ್ಟು ಒಂದು ವೀಡಿಯೋ ಶೂಟ್ ಮಾಡೋಣ. ಎಲ್ಲೂ ನಾಕ್ ಆಗ್ತಿಲ್ಲ ಗಾಡಿ. ಮೈ ಪರ್ಸ್ನಲ್ ಒಪಿನಿಯನ್ನು, ಈ ಗಾಡಿನ ನೀವು ಹಿಂದೆ ಇದನ್ನು ನೋಡಿದ್ರೆ ಇದರಿಂದ ಎಷ್ಟು ಸಖತ್ತಾಗಿದೆ. ಟೈರ್ ಸೆಕ್ಷನ್ನು 160 ನಾನು ಹೇಳಿದೆ ಅಂದ್ಬಿಟ್ಟು, ಟೈರ್ ಸೆಕ್ಷನ್ ಸೇಮ್ ಆದ್ರೂ ಇದ್ರ ಪ್ಯಾಟ್ರನ್ ಬೇರೆ ಇದೆ. ಓಕೆ, ಸೊ ಬ್ರ್ಯಾಂಡು ಸಿಯಟ್ ಇಲ್ಲ, ಚೇಂಜ್ ಮಾಡಿದ್ದಾರೆ ಈ ಸಲ. ಯಾಕಂದರೆ ಆಲ್ಮೋಸ್ಟ್ ನಿಮಗೆ ಒಳ್ಳೆ ಗ್ರಿಪ್ ಕೊಡುತ್ತೆ ಆನ್ ರೋಡಲ್ಲಾಗಲಿ ಅಥವಾ ಸಿಟಿ ಕಂಡೀಷನ್ ಆಗಲಿ. ಸೊ ಅದಕ್ಕಿಂತ ಲೈಫ್ ಜಾಸ್ತಿ ಅನ್ನೋದು ಒಂದು ಇದು ಕ್ವಾಲಿಟಿ ಚೆಕ್ಕಲ್ಲಿ ಪ್ರೂವ್ ಆಗಿರೋದು. ಬೇರೆ ಗಾಡಿಗಳಲ್ಲೂ ಇರುತ್ತೆ ಈ ಮಿಷಿನ್ನು. ಇನ್ನು ನಿಮಗೆ ಸೀಟ್ ಕವಲ್ ಬರುತ್ತೆ, ಇದನ್ನು ತೆಗಿಬೋದು, ಬಟ್ ಸ್ಟ್ಯಾಂಡರ್ಡಲ್ಲೇ ಬರೋದು. ಇದು ಅಪೆಕ್ಸ್ ಮಾಡಲ್ ಆಗಿರೋದ್ರಿಂದ. ಅದಾದಮೇಲೆ ನಿಮಗೆ ಇಲ್ಲೂ ಕೌಲ್ ಬರುತ್ತೆ ಮುಂದುಗಡೆ. ಇನ್ನೇನು ಚೇಂಜಸ್ ಇಲ್ಲ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಹ್ಯಾಂಡಲ್ ಬಾರ್ ಪೊಸಿಷನು ಇನ್ನೂ ಸ್ವಲ್ಪ ಲೀನಾಗಿದೆ. ದೇ ಕುಡ್ ಹ್ಯಾವ್ ಡನ್ ಬೆಟರ್ ಆನ್ ಟ್ಯಾಂಕ್ ಸೈಜು, ಬಟ್ ಮುಂದಿನ ಮಾಡಲ್ಗಳಲ್ಲಿ ಹೆಂಗೆ ಬರುತ್ತೆ ಗೊತ್ತಿಲ್ಲ. ಇವರು ಗಾಡಿನ ಸ್ಟ್ರೀಟ್ ಫೈಟರ್ ಆಗಿಟ್ಟಿರೋದ್ರಿಂದ ನೇಕೆಡು ನಿಮಗೆ ಪೆಟ್ರೋಲ್ದೇ ಒಂದು ಜಾಸ್ತಿ ತೂಕ ಆಗಿಬಿಟ್ರೆ ಗಾಡಿ ಇನ್ನೂ ವೆಯ್ಟ್ ಆಗುತ್ತೆ. ಸೊ ಅದರಿಂದ ಈ ಗಾಡಿಗೆ 160 kg ಇರೋ ಗಾಡಿಗೆ ನಿಮ್ಗೆ ಇನ್ನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಬರೀ 11 ಲೀಟ್ರ್ ಇದೆ. ಇದೊಂದು ನೀವು ನೋಡ್ಕೋಬೇಕು. ನೀವು ನಾನು ಆ್ಯಾವ್ರೇಜ್ ಒಂದು 27 ಮೈಲೇಜು ಸರಿಯಾಗಿ ಹೊಡಿತೀರ ಗಾಡಿನ ಅಂತ ಅಂದ್ರೂ ಪೆಟ್ರೋಲ್ ಸ್ಟೇಷನ್ಗಳಲ್ಲಿ ನಿಲ್ಲಿಸೋದು ಒಂದು ಸ್ವಲ್ಪ ತಲೆನೋವಿನ ವಿಷಯ. ಇನ್ನು ನಾನು ನೋಡಿದ ಪ್ರಕಾರ ಇದರಲ್ಲಿ USD ಫೋಕ್ಸ್ ಬರೋಲ್ಲ, ನೋಡ್ಬೋದು ಟೆಲಿಸ್ಕೋಪಿಗೆ ಬಂದಿದೆ. ಬಟ್ ಸಸ್ಪೆನ್ಷನ್ ಸ್ನೇಹಿತರೆ, ಐ ಡೋಂಟ್ ನೋ ವಿಚ್ ಬ್ರ್ಯಾಂಡ್ ದೇ ಹ್ಯಾವ್ ಯೂಸ್ಡು, ತುಂಬ ಚೆನ್ನಾಗಿದೆ ಸಸ್ಪೆನ್ಷನ್. ನಾನೀಗ ಒಂದು 2 ಕಡೆ ಗುಂಡಿಗೆ ಬಿಟ್ಟನಲ್ಲ, ಒಂದು ಚೂರು ನಿಮಗೆ ಫೀಲ್ ಆಗೋಲ್ಲ ಗಾಡಿ. ಆಮೇಲೆ ಇನ್ನೊಂದು, ನಿಮಗೆ ಪಿಲಾನ್ ಜೊತೆ ಹೋಗ್ತೀರಾ ಅಂದರೆ ಈ ಕೌಲ್ ಬಿಚ್ಬೋದು, ಬಟ್ ಅಷ್ಟು ಕಂಫರ್ಟೇಬಲ್ ಆಗಿಲ್ಲ. ಸ್ವಲ್ಪ ಸೀಟ್ ಸ್ವಲ್ಪ ನ್ಯಾರೋ ಇದೆ. ಸೊ ಅದೊಂದು. ಇನ್ನು ನಿಮಗೆ ಎಕ್ಸಾಸ್ಟ್ ಎಲ್ಲ ಬಂದುಬಿಟ್ಟು ಸೇಮ್ ನಮ್ಮ ಹಿಮಾಲಯ ಅಂದೇ. ಒಂದು ಸಲ ಚೆಕ್ ಮಾಡಿಸ್ತೀನಿ. ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಮೋನೋ ಸಸ್ಪೆನ್ಷನ್ ನಮ್ಮ ಹಿಮಾಲಯನ್ ಥರ ಬರೋದ್ರಿಂದ ನನಗೆ ಅನಿಸಿದ್ದು, ಅದರಿಂದ ನನಗೆ ಸಾಫ್ಟ್ವೇರ್ ಎಡ್ಜ್ ಅನಿಸ್ತಿದೆ ಗುಂಡಿಗೆಲ್ಲ ಬಿಡಬೇಕಾದ್ರೆ. ಶಾರ್ಟ್ ಗನ್ ಆಗಲಿ ಮೀಟರ್ 650 ತೊಗೋಬೇಕು ಅಂತ ಪ್ಲ್ಯಾನ್ ಮಾಡೋರು ಈ ಗಾಡಿನ ಒಂದು ಸಲ, ಬಿಕಾಸ್ ಆಲ್ಮೋಸ್ಟ್ ನಿಮಗೆ ಬಜೆಟು ಕಮ್ಮಿ ಬೀಳುತ್ತೆ. ನೀವು ಸಿಂಗಲ್ ಓಡಿಸ್ತೀರ ಅಂದರೆ ಐ ಡೋಂಟ್ ಹ್ಯಾವ್ ಎ ಕಮೆಂಟ್. 650 ಮೀಟರ್ ಇಯರ್ ತೊಗೊಳೋದು ಬೆಟರು. ಬಟ್ ನನಗನ್ಸಿದ್ದು ಅದರದ್ದು ಬಂದ್ಬಿಟ್ಟು ಈ ಥರ ಸಸ್ಪೆನ್ಷನ್ ಇಲ್ಲೇ ಬರೋದ್ರಿಂದ ತುಂಬ ಲಾಂಗ್ ರೈಡ್ ಹೊಡಿಬೇಕಾದ್ರೆ ಫೆಟಿಗೆ ಬಂದುಬಿಡುತ್ತೆ. ಆದಷ್ಟು ಈ ಗಾಡಿ ಇನ್ನೂ ಕಂಫರ್ಟೇಬಲ್ ಆಗಿದೆ ಅನ್ನೋದು ನನ್ನ ಕಮೆಂಟು. ಸೊ ಇದು ಪರ್ಸ್ನಲ್ ಒಪಿನಿಯನ್. ಯಾಕಂದರೆ 650 ಓನರ್ಸು ಏನು ಅಫೆಂಡ್ ಆಗೋಕೆ ಹೋಗಬೇಡಿ. ಸಿಂಗಲ್ ಓಡಿಸ್ಬೇಕಾದ್ರೆ ಆ ಗಾಡಿ ಬೆಟರ್ ಇದೆ. ಬಟ್ ಈ ಒಂದು ನೀವು ಏನಾದರೂ ಇನ್ನೂ ಉಳಿಸ್ತೀರಾ ಅಂತ ಅಂದರೆ ಆಮೇಲೆ ಇನ್ನೊಂದು ಮೇನ್ ಬಂದ್ಬಿಟ್ಟು ಅದು ಡ್ಯುಯಲ್ ಇಂಜಿನು. ಇದು ಸಿಂಗಲ್ ಸಿಲಿಂಡರ್ 452 ವಿಚ್ ಪ್ರೊಡ್ಯೂಸರ್ಸ್ ಅಪ್ ಟು 40 PS ಅಷ್ಟು ಪವರು, 40 Nm ಅಷ್ಟು ಟಾರ್ಕು. ಇನ್ನು ಡಿಜಿಟಲ್ ಕನ್ಸೋಲಲ್ಲಿ ಒಂದು ಬಿಗ್ಗೆಸ್ಟ್ ಚೇಂಜ್ ಏನಂದರೆ ಸ್ನೇಹಿತರೆ, ನಿಮಗೆ ಹಿಮಾಲಯನಲ್ಲಿ ಈಗಲೂ ಟ್ರಿಪಲ್ ಡ್ಯಾಶ್ ಆನ್ ಮಾಡ್ತೀರಾ ಅಂದರೆ, ಇದರಲ್ಲಿ ಮ್ಯಾಪ್ ಆನ್ ಮಾಡ್ತೀರಾ ಅಂದರೆ
ಫೋನ್ ಯಾವಾಗಲೂ ಆನಲ್ಲಿರಬೇಕು. ಓಕೆ, ನೀವೇನಾದರೂ ಮ್ಯಾಪಿಂದ ಕ್ಯಾಸ್ಕೇಡ್ ಮಾಡ್ತಿದ್ದೀರಾ ಅಂದರೆ ಫೋನ್ ಆನಲ್ಲಿರಬೇಕು. ಬಟ್ ಗೆರಿಲಾದಲ್ಲಿ ಏನು ಮಾಡಿದ್ದಾನೆ ಅಂದರೆ ಅದು ಇಲ್ಲ. ಓಕೆ, ದಿಸ್ ವಿಲ್ ಅಪ್ಲೈ ಓನ್ಲಿ ಫಾರ್ ಆ್ಯಂಡ್ರಾಯ್ಡ್ ಯೂಸರ್ಸು. iOS ಯೂಸರ್ಸ್ಗೆ ಇನ್ನೂ ಆಗಿಲ್ಲ, ಈಗಲೂ ಫೋನ್ ಓಪನಲ್ಲಿ ಇಟ್ಕೋಬೇಕು. ಬಟ್ ಗೆರಿಲಾ ಇದರಲ್ಲಿ ಆ್ಯಂಡ್ರಾಯ್ಡ್ ಯೂಸರ್ಸ್ಗೆ ಒಂದು ಗುಡ್ ನ್ಯೂಸ್ ಏನಂದರೆ, ನೀವು ಫೋನ್ ಏನು ಲಾಕ್ ಮಾಡಿದ್ರೂ ಇದು ವರ್ಕ್ ಆಗುತ್ತೆ. ನಾನೇನು ಹೇಳ್ತಾ ಇದ್ದೇನೆ ಮ್ಯಾಪ್ ಬಗ್ಗೆ. ಫಾರ್ ಎಕ್ಸಾಂಪಲ್, ಈ ಮ್ಯಾಪು ನಾನು ಇಲ್ಲಿಗೆ ಹಾಕೋತಾ ಇದ್ದೀನಿ ಅಂತ ಅಂದರೆ ಇಲ್ಲಿ ಮ್ಯಾಪ್ ಮಾಡ್ಕೋಬೋದು. ಹಾಕೊಂಡಾಗ ಫೋನ್ ಓಪನಲ್ಲೇ ಇರೋದೊಂದು ಡಿಸ್ಅಡ್ವಾಂಟೇಜ್ ಇದೆ. ಅದು ಫೋನ್ ಹೀಟಪ್ ಆಗುತ್ತೆ, ಬ್ಯಾಟ್ರಿ ಡ್ರೈನ್ ಆಗುತ್ತೆ ಅಂತೆಲ್ಲ ತಲೆನೋವಿದೆ. ಆ ತಲೆನೋವನ್ನು ಫಿಕ್ಸ್ ಮಾಡಿದ್ದಾನೆ ಗೆರಿಲಾದಲ್ಲಿ. ಇನ್ನು ಕೇಳಿದ್ರೆ ಇದರಲ್ಲಿ ಟೂರಿಂಗ್ ಆಕ್ಸರೀಸ್ ಹಾಕ್ಸ್ಕೋಬೋದಾ ಅಂದರೆ, ನೀವು ಟೂರಿಂಗೇ ಮಾಡ್ತೀರಾ ಅಂದರೆ ಈ ಗಾಡಿಗಿಂತ ದೆರ್ ಆರ್ ಮೆನಿ ಅದರ್ ಆಪ್ಷನ್ಸ್. ಬಟ್ ಇಲ್ಲ, ನೀವು ಸಿಟಿಲಿ ಓಡಾಡ್ತೀರಾ, ವೀಕೆಂಡ್ಗೆ ಒಂದು ಒಳ್ಳೆ ಮಜಾ ಮಾಡ್ಕೊಂಡು ರೈಡ್ ಮಾಡ್ತೀರಾ ಅಂದರೆ ಇದು ಒಂದು ಪರ್ಫೆಕ್ಟ್ ಮಿಷಿನು. ಓಕೆ, ಹೌದು, ಹಾಕೋಬೋದು, ಯಾವ ಗಾಡಿಗೆ ಬೇಕಾದ್ರೂ ಹಾಕೋಬೋದು. ಸದ್ಯಕ್ಕೆ ಮಾರ್ಕೆಟಲ್ಲಿ ವಿಂಡ್ಶೀಲ್ಡ್ಗಳು ಅಂಥದ್ದೆಲ್ಲ ಇನ್ನೂ ಜಾಸ್ತಿ ಇಲ್ಲ ಅನ್ನೋದು ನಂದು. ಕೆಲವ್ರು ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾ ಇರ್ತೀರ, ಆ ಗಾಡಿ ಮಾಡಿ ಈ ಗಾಡಿ ಮಾಡಿ ರಿವ್ಯೂ ಅಂತ. ಒಂದು ಸ್ನೇಹಿತರೆ, ಶೋರೂಮ್ ಕಡೆಯಿಂದ ರೆಸ್ಪಾನ್ಸ್ ಬರೋಲ್ಲ, ಎಲ್ಲಿ ನಾವು ಇರೋದನ್ನು ಹೇಳ್ಬಿಡ್ತೀವಿ ಅನ್ನೋದು. ಓಕೆ, ನಾನಂತೂ ಯಾವತ್ತೂ ಇನ್ಫ್ಲುಯೆನ್ಸರಾಗಿ ನನ್ನ ನೋಡ್ಕೊಂಡಿಲ್ಲ. ಪ್ರತಿ ವೀಡಿಯೋಲ್ಲಿ ನಾನು ಹೇಳ್ತಾ ಇರ್ತೀನಿ, ನಾನು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಅದನ್ನೇ ಹೇಳ್ತೀನಿ ಅಂತ. ನನಗೇನೋ ಫೇವರ್ ಮಾಡ್ತಾರೆ, ಗಾಡಿ ಕೊಡ್ತಾರೆ ಅಂದಿದ ತಕ್ಷಣ ನಾನು ಗಾಡಿನ ಹೊಗಳು ಮಾತಾಡೋಕ್ಕಾಗಲ್ಲ. ಸೊ ಕೆಲವು ಶೋರೂಮವ್ರಿಗೆ ಅದು ಇಷ್ಟ ಆಗಲ್ಲ. ಬಟ್ ಆ ವಿಷಯದಲ್ಲಿ ರಾಯಲ್ ಎನ್ಫೀಲ್ಡ್ ಈವನ್ ಬಜಾಜ್ ಅವರು ಅಷ್ಟೇ, ಅವರು ನನ್ನ ವೀಡಿಯೋಸು ನೋಡ್ತಾರೆ, ಹೇಳ್ತಾರೆ ಹೌದು ನಮಗೂ ಅದು ಅರ್ಥ ಆಗಿದೆ ಸರ್ ಅಂತ ಅನ್ನೋದು. ಅದೊಂದು ಖುಷಿಯ ವಿಚಾರ. ಸೊ ಅದರಿಂದ ಆಮೇಲೆ ಈ ಕಷ್ಟಗಳು ಇದೆ, ವ್ಲಾಗ್ ಮಾಡೋದು ಅಷ್ಟು ಈಸಿನೂ ಇಲ್ಲ. ನೋಡ್ಬೋದು, ಈಗ Insta 360 ಈಗ ಹಾಕಿದ್ದೀವಿ, ಹಿಂಗೆ ಟೈಮ್ ಬೇಕು ಸ್ನೇಹಿತರೆ. ಸೊ ದಯವಿಟ್ಟು ನಿಮ್ಮದೊಂದು ಸಪೋರ್ಟ್ ಇರಲಿ ನಮ್ಮ ಚಾನಲ್ಗೆ. ಇಷ್ಟೆಲ್ಲ ನಾನು ಗಾಡಿ ಪಿಕಪ್ ಬಗ್ಗೆ ಮಾತಾಡಿದೆ, ಪ್ರತಿಯೊಂದನ್ನು ನಿಮ್ಗೆ ಹೇಳಿದೆ. ಸೊ ಈಗ ನನಗೆ ಕಾಮನಾಗಿ ಬರುವಂಥ ಕಮೆಂಟ್ ಬಂದುಬಿಟ್ಟು, ಗಾಡಿ ಎಷ್ಟು ಹೋಗುತ್ತೆ ಅಂದರೆ ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ಸ್ನೇಹಿತರೆ. ಇಂಡಿಯನ್ ರೋಡ್ಸಲ್ಲಿ ನಾವು ಎಷ್ಟೇ ಅಂದರೂ ನಮಗೆ ಆ್ಯಾವ್ರೇಜು ಒಂದು 140 ಹೋಗ್ಬೋದು, ಒಂದು ಒಳ್ಳೆ ಎಕ್ಸ್ಪ್ರೆಸ್ ವೇ ಸಿಕ್ಕಿದ್ರೆ. ಸೊ ಅದನ್ನು ಇದು ಈಸಿಯಾಗಿ ಮಾಡುತ್ತೆ. ಅಪ್ ಟು 162 ಹಿಮಾಲಯನ್ಗಿಂತನೂ ಒಂದು ಟಾಪ್ ಸ್ಪೀಡಲ್ಲಿ ಜಾಸ್ತಿ ಬರುತ್ತೆ. ಬಿಕಾಸ್ ಆಗಲೇ ಹೇಳ್ದಂಗೆ ಪವರ್ ಟು ವೆಯ್ಟ್ ರೇಷಿಯೋ, ಆಮೇಲೆ ಇದ್ರದ್ದು ಅಗ್ರೆಸಿವ್ ಕ್ಯಾರೆಕ್ಟ್ರೇ ಬಂದ್ಬಿಟ್ಟು ಬೇರೆ ಥರ. ಸೊ ಅದೇ ಥರ ಫೆಟಿಗೂ ಆಗುತ್ತೆ. ಬಿಕಾಸ್ ನಿಮಗೆ ಏನೋ ಟೂರಿಂಗ್ ಕ್ಯಾಪಬಲ್ ಇರುವಂಥ ವಿಂಡ್ಶೀಲ್ಡ್ಗಳು ಆ ಥರ ಎಲ್ಲ ಮಾಡಿಫಿಕೇಷನ್ ಮಾಡಿಸ್ಬೇಕಾಗುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಅಗ್ರೆಸಿವ್ ಇರೋದ್ರಿಂದ ಆದಷ್ಟು ನಮಗೆ ಇನ್ನೂ ಒಳ್ಳೆ ಹೆಲ್ಮೆಟು ಪ್ರತಿಯೊಂದು ಬೇಕಾಗುತ್ತೆ. ಬಟ್ ಪವರ್ ಫಿಗರ್ಸಲ್ಲಿ ಖಂಡಿತವಾಗ್ಲೂ ಟಾಪ್ ನಾಚ್ ಆಗಿದೆ ಸ್ನೇಹಿತರೆ ಗಾಡಿ. ಇನ್ನು ಹೆಡ್ಲೈಟು ನಿಮ್ಗೆ ಗೊತ್ತಾಯಿದೆ, ಸೇಮ್ ಇದು ಹಿಮಾಲಯನ್ನು, ನಮ್ಮ ಈಗ ಬರ್ತಿರುವಂಥ ಹಂಟರು, ಪ್ರತಿಯೊಂದರಲ್ಲಿ ಇದೆ ಹೆಡ್ಲೈಟ್ ಸೆಟಪ್ಪು. ಡೆಫಿನೆಟ್ಲಿ ನಿಮಗೊಂದು ಎಕ್ಸ್ಟ್ರಾ ಆಕ್ಸಿರೀಸ್ ಅಂತೂ ಬೇಕೇ ಬೇಕಾಗುತ್ತೆ. ಬಟ್ ಇದರಲ್ಲೇನು ನಿಮಗೆ ಆಕ್ಸಿರೀಸ್ ಆಗಿ ನಿಮಗೆ ಅಡ್ವೆಂಚರ್ ಮಿರರ್ಸ್ ಬರುತ್ತೆ, ವಿಚ್ ವಿಲ್ ಫಿಟ್ ಇಂಟು ಹಿಮಾಲಯನ್ ಆ್ಯಸ್ ವೆಲ್. ಇನ್ನು ಲಿಕ್ವಿಡ್ ಕೂಲಿಂಗ್ ಇಂಜಿನು. ಸೊ ಈಗೆಲ್ಲ ಬರ್ತಾ ಇರೋದು ಅದೇ BS6. ಆಮೇಲೆ ಇದರಲ್ಲಿ ಟೂನಿಂಗ್ ಮಾಡಿದ್ದಾರೆ, ನಿಮ್ಮದು ಎಥನಾಲ್ ಹೀರೋ ಅಂದರೆ ಆಬ್ವಿಯಸ್ಲಿ E2 ಇಂಜಿನ್ಗಳಿದೂ. ಸೊ ಸಪೋರ್ಟ್ ಮಾಡುತ್ತೆ, ಏನೂ ತೊಂದರೆ ಇಲ್ಲ ಯಾವುದೇ ಥರ. ಮುಂದೆ ದಿನಗಳಲ್ಲಿ ಏನಾದರೂ ನಿಮಗೆ ಕರೋಷನ್ನು, ರಸ್ಟಿಂಗ್ ಇಶ್ಯೂಸ್ ಬರುತ್ತೆ ಅನ್ನೋದು ಏನೂ ತೊಂದರೆ ಇಲ್ಲ. ಆಲ್ರೆಡಿ ಇದು ಎಥನಾಲ್ ಕಂಪ್ಲೇಂಟ್ ಗಾಡಿ ಆಗಿದೆ. E20ಗೆ ಮಾತ್ರ ಇನ್ನೂ ಸ್ವಲ್ಪ ಜಾಸ್ತಿ ಇದೀಗ ಬಿಡ್ತೀನಿ ಅಂತ ಗೌರ್ಮೆಂಟಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಫ್ಯೂಲ್ ಫ್ಲೆಕ್ಸ್ ಅಂತ ಹೀರೋದವ್ರು ಬಿಟ್ಟರೆ ಯಾರೂ ಕಂಪೇಟಬಿಲಿಟಿ ಇರುವಂಥ ಇಂಜಿನ್ ಇರುವಂಥ ಗಾಡಿ ಬಿಟ್ಟಿಲ್ಲ ಸದ್ಯಕ್ಕೆ. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೋಗಲ್ಲ. ಈಗಿರೋದ್ರಲ್ಲಿ ಐ ಥಿಂಕ್ ಆದಷ್ಟು ಲಿಕ್ವಿಡ್ ಕೂಲಿಂಗ್ ಇಂಜಿನ್ಗಳು, ಕಾರ್ಬೋರೇಟ್ರ್ ಬಿಟ್ಟು ಬರೋದು ನಾವು ಒಳ್ಳೆಯದು, ಆದಷ್ಟು ಕರೋಷನ್ ಕಮ್ಮಿ ಆಗುತ್ತೆ. ಸೊ ಇನ್ನು ಇಂಡಿಕೇಟ್ರ್ ಬಂದ್ಬಿಟ್ಟು ನಿಮಗೆ LED ಬರುತ್ತೆ. ಫ್ಲೆಕ್ಸಿಬಲ್ ಇಲ್ಲ, ಅದೊಂದು ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಗಾಡಿ ಏನೋ ಬಿದ್ದರೆ ದಿಸ್ ಗೋಸ್. ಆಮೇಲೆ ಫುಲ್ ಇಂಟಿಗ್ರೇಟೆಡ್ ಟೇಲ್ ಲೈಟ್ ಬರುತ್ತೆ ನಿಮಗೆ. ಇದೊಂದು ಇಶ್ಯೂ ನನಗೆ ಹಿಮಾಲಯನಲ್ಲೂ ಇದೆ, ನಾನು ಅದಕ್ಕೆ ಅಡ್ವೆಂಚರ್ ಮಿರರ್ಸ್ ಹಾಕ್ಸ್ಕೊಂಡಿದ್ದು. ಗಾಡಿ ಫುಲ್ ಮೆಟಾಲಿಕ್ ಬಾಡಿ ಆಗಿರೋದ್ರಿಂದ ನಿಮಗೆ ಟ್ಯಾಂಕ್ ಬಂದ್ಬಿಟ್ಟು ನಿಮಗೆ ಏನಾದರೂ ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗ್ಸ್ ಯೂಸ್ ಮಾಡ್ತೀರಾ ಅಂದರೆ ಆರಾಮಾಗಿ ಫಿಟ್ ಇನ್ ಮಾಡ್ಬೋದು. ಫುಲ್ ಸ್ಲ್ಯಾಂಟ್ ಆಗಿದೆ. ಮೆಟಲ್ ಬಾಡಿ ಆಬ್ವಿಯಸ್ಲಿ ವೈಬ್ರೇಷನ್ ಜಾಸ್ತಿ ರಾಯಲ್ ಎನ್ಫೀಲ್ಡ್ ಗಾಡಿಗಳು. ಈ ಮಿರರ್ಗಳು ಹಿಂಗೆ ಬರೋದು ಒಂದು ಕಾಮನ್ ಇಶ್ಯೂ. ಸೊ ಥ್ರಾಟಲ್ ರೆಸ್ಪಾನ್ಸು ಸ್ನೇಹಿತರೆ ಕ್ರೇಜಿ ಆಗಿದೆ ಅಂದ್ಕೊಳ್ಳಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಖುಷಿ ಪಡ್ತೀರಾ ಖಂಡಿತವಾಗ್ಲೂ ಬಂದೊಂದು ಸಲ ಟೆಸ್ಟ್ ರೈಡ್ ಮಾಡಿ ಗಾಡಿನ ಅನ್ನೋದು ನನ್ನ ರಿಕ್ವೆಸ್ಟು. ನಾವೀಗ ಹಿಂಗೆ ಹೋಗೋಕ್ಕಾಗಲ್ವಾ? ಓಕೆ. ಆಮೇಲೆ ಸ್ನೇಹಿತರೆ ಸೀಟ್ ಹೈಟ್ ಬಗ್ಗೆ 780 ಬರುತ್ತಿದ್ದು. ಬಟ್ 780 ಥರ ಇಲ್ಲ, ಸ್ವಲ್ಪ ಜಾಸ್ತಿ ಇದ್ದಂಗಿದೆ. ಬಿಕಾಸ್ ನಿಮಗೆ ಅಗ್ರೆಸಿವ್ ಇದೆಯಲ್ಲ ಗಾಡಿಗಳು, ನಿಮಗೆ ಏನಾಗುತ್ತೆ ಅಂದರೆ ಈ ಸ್ಪೋರ್ಟ್ಸ್ ಬೈಕ್ಗಳು ನಿಮಗೆ ಹೈಟ್ ಕಮ್ಮಿ ಇದ್ರೂ ಸಮ್ವೇರ್ ಯು ವಿಲ್ ಫೀಲ್ ಸ್ಟ್ಯಾಂಡಿಂಗ್ ಆನ್ ದ ಟೋ ಅನ್ನೋದು. ಸೊ ನಾನು 5'6" ಇದ್ದೀನಿ, 5.54 ಸಮಥಿಂಗ್ ಟು ಬಿ ವೆರಿ ಆ್ಯಕ್ಯುರೇಟ್.
ಹಿಮಾಲಯನ್ಗಿಂತ ತುಂಬ ಸ್ಲ್ಯಾಂಟಾಗಿ ಆರಾಮಾಗಿ ಕೂರುತ್ತೆ. ಅದ್ರದ್ದು 830 820 ಆ ಥರ ಬರುತ್ತೆ ಸೀಟು. ಬಟ್ ಇದು ಶಾರ್ಟ್ ರೈಡರ್ಸ್ಗೂ ಪರ್ಫೆಕ್ಟು. ನೀವನ್ನು ಬೂಟ್ಸ್ ಇದ್ದರೆ ಚೆನ್ನಾಗಿದೆ. ಆಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಚೇಂಜು ಈ ರಾಯಲ್ ಎನ್ಫೀಲ್ಡ್ ಗೆರಿಲ್ಲಾ ಅಪೆಕ್ಸಲ್ಲಿ ಬಂದ್ಬಿಟ್ಟು ಹ್ಯಾಂಡಲ್ ಬಾರ್ ಪೊಸಿಷನು ಸಿಕ್ಕಾಪಟ್ಟೆ ಅಗ್ರೆಸಿವಾಗಿ ಸಕ್ಕತ್ತಾಗಿದೆ. ಎಲ್ಲಿ ನೋಡ್ರು ಫ್ಲಕ್ಸ್ಮಯ. ನಾನು ಆಗಲೇ ಹೇಳಿದ್ದಿದೆ ಸ್ನೇಹಿತರೆ ನಿಮಗೆ, ಆಲ್ಮೋಸ್ಟ್ ಥರ್ಡ್ ಗೇರಲ್ಲೇ 105 ನಾನೀಗ ನೋಡಿ ಥರ್ಡ್ ಗೇರು 105 ಲಾಕು. ಸೈಡ್ ಸೆಕ್ಷನ್ ಚೆನ್ನಾಗಿದ್ರು ನಿಮಗೆ ಮುಂದ್ಗಡೆ ಸ್ವಲ್ಪ ವಾಬ್ಲಿಂಗ್ ಬರುತ್ತೆ, ಬಿಕಾಸ್ ಅಷ್ಟು ವಿಂಡ್ ಬ್ಲಾಸ್ಟ್ ಇದೆ. ನೀವು ಡೆಫಿನೆಟ್ಲಿ ಇದಕ್ಕೊಂದು ವಿಂಡ್ಶೀಲ್ಡ್ ಏನಾದರೂ ಹಾಕ್ಕೊಳ್ಳೇಬೇಕು. ಬಟ್ ಈ ಗಾಡಿ ಕೆಫೆ ರೇಸರ್ ಗಾಡಿಗಳಲ್ಲಿ ಇನ್ನೊಂದೇನು ಡಿಸ್ಅಡ್ವಾಂಟೇಜ್ ಏನಂದರೆ ನಾವು ಆದಷ್ಟು ಆಕ್ಸಿರೀಸ್ ಹಾಕ್ಸಿದಷ್ಟು ಲುಕ್ ಹಾಳಾಗುತ್ತೆ. ಈ ಬೋಲ್ಡ್ ಆಗಿದ್ರೇ ಮಜಾ. ನೀವು ಸಿಟಿ ಕಮ್ಯೂಟ್ ಮಾಡ್ತೀರಾ ಅಂದರೆ ಯಾರೂ 120-130 ಹೊಡೆಯಲ್ಲ. ಇಫ್ ಯು ನೀಡ್ ಆನ್ ಇಮಿಡಿಯೇಟ್ ಪಿಕಪ್, ಎಲ್ಲೋ ಓವರ್ಟೇಕ್ ಮಾಡ್ತಾಯಿದ್ದೀರಾ, ವೀಕೆಂಡಲ್ಲಿ ಟೂರಿಂಗ್ ಮಾಡ್ತಿದ್ದೀರಾ, ನಿಮ್ಮ ಬದುಕಲ್ಲಿ ಬೈಕಿಂಗ್ ಅನ್ನೋದು ಬಿಟ್ಟು ಹೋಗಬಾರ್ದು. ಬಟ್ ಸ್ಟಿಲ್ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಎಂಜಾಯ್ ಮಾಡಬೇಕು ಅಂದರೆ ಈ ಗಾಡಿ ತೊಗೊಳ್ಳಿ ಅಂತ ಸ್ನೇಹಿತರೆ. ಮೈಲೇಜ್ ನಾನು ಹೇಳಿದೆ, ಟು ಬಿ ವೆರಿ ಫ್ರ್ಯಾಂಕ್ 32 ಅಂತೂ ಖಂಡಿತ ಕೊಡುತ್ತೆ. ಯಾಕಂದರೆ ನಂದು ಶೆರ್ಪಾ ಇಂಜಿನೇ ಇದೇನೆ 450 ಇಂಜಿನೇ. 32 ಅಂತ ಅಂದ್ಕೊಳ್ಳಿ. ನೀವೇನಾದರೂ ಅಗ್ರೆಸಿವ್ ಆಗಿ ಓಡಿಸ್ತೀರ ಇನ್ನೂ ಆಲ್ಮೋಸ್ಟ್ ನೀವು ಯಾವಾಗಲೂ 7500 RPM ಮೇಲೇ, 7500 ಅಂದರೆ ನಿಮಗೆ 120 ಮೇಲೇ ಓಡಿಸ್ತಾ ಇರ್ತೀರ ಗಾಡಿನ, ಅಂದರೆ ಟೂರಿಂಗ್ ಟೈಮಲ್ಲಿ. ಸೊ ಆ ಟೈಮಲ್ಲಿ ನಾವು ಮೈಲೇಜ್ ಚೆಕ್ ಮಾಡಲ್ಲ. ಟು ಬಿ ವೆರಿ ಫ್ರ್ಯಾಂಕ್, ನಾವು ಲಾಂಗೆಲ್ಲ ಹೋಗ್ಬೇಕಾದ್ರೆ ತುಂಬ ಮೈಲೇಜ್ ಇಟ್ಕೊಂಡು ಓಡಿಸೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ನಿಮ್ಗೆ 26-27 ಬರುತ್ತೆ, 27 ಅಂತ ಅಂದ್ಕೊಳ್ಳಿ. ಬಟ್ ಇನ್ನೇನು ಆ್ಯಾವ್ರೇಜು ಡೈಲಿ ಕಮ್ಯೂಟ್ ಮಾಡ್ತೀರಾ ಅಥವಾ ಯಾವತ್ತಾದರೂ ನಿಮ್ಮ ಗ್ರೂಪಲ್ಲಿ ಯಾರೋ ಅಗ್ರೆಸಿವ್ ಆಗಿ ಹೊಡೆಯಲ್ಲ, ಯಾ ಕ್ಯಾಶುಯಲ್ ಆಗಿ ಹೊಡಿತೀರಾ ಅಂತ ಅಂದಾಗ ಡೆಫಿನೆಟ್ಲಿ ಇಟ್ ವಿಲ್ ಗಿವ್ 32 ಅನ್ನೋದು ಮೈಲೇಜು. ಮಾರ್ಕೆಟಲ್ಲಿ ಒಂದು ಪಾಕೆಟ್ ರಾಕೆಟ್ ಅಂದರೆ ಇದೇನೆ. ಸೊ ಡೆಫಿನೆಟ್ಲಿ ನೀವೇನೋ ಸ್ಟಂಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂದ್ರೂ ಓಕೆ, ಸಿಟಿ ರೈಡ್ ಮಾಡ್ತೀರಾ ಅಂದರೂ ಓಕೆ. ತುಂಬ ಪವರ್ ಇರೋ ಗಾಡಿ ಬೇಕು. ನಿಮ್ಮ ಗ್ರೂಪಲ್ಲಿ ಏನಾದರೂ ಒಬ್ಬ ಗರಿಲ್ಲ ಎತ್ಕೊಂಬಂದು ಹೊಡಿತಾ ಇದ್ದಾನೆ ಅಂತ ಅಂದರೆ ಆರಾಮಾಗಿ ಸೈಡಲ್ಲಿ ನಿಂತ್ಕೊಂಬಿಡಿ. ಆ ಥರ ಪಿಕಪ್ ಇದೆ, ಮನೋಬ್ರಿಲಿಟಿ ಇದೆ ಗಾಡಿ. ಅಂದರೆ ಮಲಗಿಸಾಡೋಕ್ಕೆ ನನಗೆಲ್ಲೊಂದು ಮನೋವರ್ ಮಾಡ್ತೀನಿ ಅಂದ್ಕೊಳ್ಳಿ, ಇಲ್ಲಿ ಅದೊಂದು ಮಜಾನೇ ಬೇರೆ ಸ್ನೇಹಿತರೆ. ಐ ಡೋಂಟ್ ನೋ. ಹೌದು, ಪ್ರತಿಯೊಬ್ಬರೂ ಸ್ಪೋರ್ಟ್ಸ್ ಗಾಡಿ ಓಡಿಸಿರೋರು ಅಡ್ವೆಂಚರ್ ಗಾಡಿಗಳು ಓಡಿಸ್ಬಿಟ್ಟು ಮನೇಲೊಂದು ಈ ಥರ ಗಾಡಿ ಇರಬೇಕು ಬಿಕಾಸ್ ಆಫ್ ಇಂಡಿಯನ್ ಕಂಡೀಷನ್ ಅಂತಾರೆ. ತುಂಬ ಗ್ಯಾಪ್ ಆದಮೇಲೆ ನೀವೇನಾದರೂ ಈ ಥರ, ಇದು ಸ್ಪೋರ್ಟ್ಸ್ ಬೈಕಲ್ಲ ಅಂದ್ರೂ ಅದೊಂಥರ ಮಜಾ ಇದೆ, ಒಂಥರ ಹ್ಯಾಂಡ್ಲ್ ಬಾರ್ ಪೊಸಿಷನ್ ಆಗಲಿ. ಆಮೇಲೆ ಸಸ್ಪೆನ್ಷನ್ ಸರ್ಪ್ರೈಸಿಂಗ್ಲಿ ಗುಡ್. ಬೇರೆ ಗಾಡಿಗಳು ಕ್ಯಾಟಗರಿ ಬರೆಯುವಂಥದ್ದು ಸ್ವಲ್ಪ ನೇಕೆಡ್ ವರ್ಷನ್ ಆಗಲಿ, ಸ್ವಲ್ಪ ಅಗ್ರೆಸಿವ್ ಪೋಸ್ಟರ್ ಇರುವ ಗಾಡಿಗಳಾಗಲಿ, ಸಸ್ಪೆನ್ಷನ್ ವಿಷಯದಲ್ಲಿ ಸ್ವಲ್ಪ ಎಲ್ಲೋ ಹಾರ್ಡ್ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಅಡ್ವೆಂಚರ್ಗೆ ಹೋಗ್ಬಿಡ್ತಾರೆ ಅವ್ರುಗಳು ಸ್ವಲ್ಪ ವರ್ಷ ಆದಮೇಲೆ. ಬಟ್ ಇದ್ರದ್ದು ಸಸ್ಪೆನ್ಷನ್ ಸರ್ಪ್ರೈಸಿಂಗ್ಲಿ ಗುಡ್. ಮೇ ಬಿ ವಿಡಿಯೋ ಪೂರ್ತಿ ಗಾಡಿನ ಹೊಗಳೋದೇ ಆಗಿಬಿಡುತ್ತೆ. ಇನ್ನು ನೆಗೆಟಿವ್ಸ್ ಬಂದ್ಬಿಟ್ಟು ನಾನು ಹೇಳಿದ್ದು ಬಂದ್ಬಿಟ್ಟು ಒಂದು ಟ್ಯಾಂಕು, ಆಮೇಲೆ ಟೂರಿಂಗ್ ಆಕ್ಸಿರೀಸ್ ಮಾಡುವಂಥದ್ದು, ಆಮೇಲೆ ಟ್ಯಾಂಕ್ ಕಮ್ಮಿ ಇರೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ನಿಮಗೆ ರೇಂಜು ಕಮ್ಮಿ ಬರುತ್ತೆ. ಒಂದು 27 ಅಂತ ಅಂದ್ಕೊಂಡ್ರೂ ಒಂದು ಲಾಂಗ್ ಡಿಸ್ಟೆನ್ಸ್ ಅಷ್ಟು ಈಸಿಯಾಗಿ ಕವರ್ ಮಾಡೋಕ್ಕಾಗಲ್ಲ. ಪ್ರತಿ ಸಲ ಸ್ಟಾಪ್ ಕೊಟ್ಕೊಂಡು ಫ್ಯೂಲ್ ಇನ್ ಮಾಡ್ತಾ ಇರಬೇಕು. ಆಮೇಲೆ ಡಿಸ್ಅಡ್ವಾಂಟೇಜ್ ಅನ್ನೋದಕ್ಕಿಂತ ಇವರು ಗಾಡಿ ಆದಷ್ಟು ಡಿಸೈನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ವಿ ವೇರ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಟು ವರ್ಕೌಟ್ ಆನ್ ಗಾಡಿದು ಡೈಮೆನ್ಷನ್ ಉದ್ದ ಮಾಡಿದ್ರೆ ಅದು ಒಂದು ತೊಂದರೆ ಇದೆ ನಿಮಗೆ. ಇದು ಸ್ಟ್ರೀಟಲ್ಲಿ ಓಡಿಸ್ಬೇಕಾದ್ರೆ ಇನ್ನೂ ಕಷ್ಟ ಆಗುತ್ತೆ, ಅದನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ವಿ ವೇರ್ ಎಕ್ಸ್ಪೆಕ್ಟಿಂಗ್ ಫ್ಯೂ ಮೋರ್ ಇನ್ನೂ ಚೇಂಜಸ್. ಈ ಕೌಲೆಲ್ಲ ಕೊಡೋದಕ್ಕಿಂತ ಈ ಕೌಲೆಲ್ಲ ಬಿಚ್ಚಿಟ್ಬಿಡ್ತಾರೆ ಗುರು, ಟು ಬಿ ವೆರಿ ಫ್ರ್ಯಾಂಕ್. ಸಿಂಗಲ್ ರೈಡಿಂಗ್ ಆಗಲಿ, ಕಪಲ್ ರೈಡಿಂಗ್ ಆಗಲಿ, ಅರ್ಜೆಂಟಾಗಿ ಯಾರೋ ಕೂಡ್ಸ್ಕೊಳ್ಬೇಕು ಅಂದರೆ ಈ ಕೌಲ್ಗಳು ಬಿಚ್ಚಿಟ್ಬಿಡ್ತಾರೆ. ಸೊ ಇದೆಲ್ಲ ಬೇಕಾಗಿರಲಿಲ್ಲ ಅನ್ನೋದು ನಂದೊಂದು. ಇದು ಸಣ್ಣ ನೆಗೆಟಿವ್ಸು ಹುಡುಕಬೇಕು ಅಂದರೆ ಹಂಗಂದ್ಬಿಟ್ಟು ಗಾಡೀಲಿ ನೆಗೆಟಿವ್ಸ್ ಇದೆ ಅನ್ನೋದೇ ತುಂಬ ಕಮ್ಮಿ, ಆಲ್ಮೋಸ್ಟ್ ಒಂದು 5% ಬೇರೆ ಗಾಡಿಗಳಿಗೆ ಹೋಲಿಸ್ಕೊಂಡ್ರೆ. ಆಮೇಲೆ ಸರ್ವಿಸ್ ಕಾಸ್ಟ್ ಎಷ್ಟು ಬರುತ್ತೆ ಅನ್ನೋದು ನನಗೆ ಗೊತ್ತಿರೋಂಗೆ 1800 ರೂಪಾಯಿಗೆ ಮುಗಿದೋಗುತ್ತೆ. ನೀವು 5000 ಕಿಲೋಮೀಟ್ರಿಗೆ ಒಂದು ಸಲ, ಅಥವಾ ನಾನು ಯೂಶ್ವಲಿ 5000 ಕಿಲೋಮೀಟ್ರಿಗೆ ಒಂದು ಸಲ ಆಯಿಲ್ ಚೇಂಜ್ ಮಾಡ್ತೀನಿ. ನನಗೆ 2200 ರೂಪಾಯಿ ಅಷ್ಟು ಬರುತ್ತೆ. ಓಕೆ, ಅಷ್ಟೇ, ಜಾಸ್ತಿ ಏನಿಲ್ಲ. ಈಗ ಡಾಮಿನಾರ್ ಮೇಂಟೈನ್ ಮಾಡಬೇಕಾದ್ರೆ 2300 ಆ ಥರ ಬರೋದು ನನಗೆ ಸರ್ವಿಸ್ ಕಾಸ್ಟು. ಸೇಮ್ ಅದೇ ಥರ ಇದೆ, ಬಿಕಾಸ್ ಇದಿನ್ನೂ ಪವರ್ಫುಲ್ ಇಂಜಿನು, ಆಬ್ವಿಯಸ್ಲಿ 450cc. ಆಮೇಲೆ ಕೂಲಿಂಗು ಸರ್ಪ್ರೈಸಿಂಗ್ಲಿ ಗುಡ್. ನನಗೆ ಅದೊಂದು ಖುಷಿ ಆಯಿತು.
ಲಿಕ್ವಿಡ್ ಕೂಲಿಂಗ್ ಇದೆ. ಆಮೇಲೆ ಎಲ್ಲೂ ನಮ್ಮದು ಹಿಮಾಲಯಂದು ಏನಂದರೆ ನೋಡಿ, ಇದ್ರದ್ದು ಕಾಲು ನಾವು ಹಿಂಗೆ ಇಟ್ಕೊಂಡಿದ್ದೀನಿ ಆಯಿತಾ. ನೋಡಿ ಪೋಸ್ಟರ್ ನೋಡ್ಬೋದು ನೀವು. ಹಿಮಾಲಯನ್ ಏನು ಮಾಡ್ತೀವಿ, ಅಡ್ವೆಂಚರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಪೊಸಿಷನ್ ಸ್ವಲ್ಪ ಹಿಂಗೆ ಬರುತ್ತೆ, ಉದ್ದಕ್ಕೆ ಬರುತ್ತೆ. ಓಕೆ, ಅದರಿಂದ ನಿಮಗೆ ಹೀಟಿಂಗ್ ಕರೆಕ್ಟಾಗಿ ಇಂಜಿನ್ ಹತ್ರ ಹೊಡೆಯುತ್ತದೆ. ಇದು ನಾವು ಫುಟ್ ಪೆಕ್ಸ್ ಹಿಂದೆ ಇರೋದ್ರಿಂದ ಇಂಜಿನ್ ಹತ್ರ ಇಲ್ಲ ನಮ್ಮ ಕಾಲು. ಸೊ ಸಿಕ್ಕಾಬಟ್ಟೆ ಅಷ್ಟು ಕೂಲಿಂಗ್ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ನನಗೆ. ಸಕ್ಕತ್ತಾಗಿದೆ. ಮೇನ್ ಅದೇ ಪೊಸಿಷನ್ನು, ಆಮೇಲೆ ಕ್ಲಚ್ಚು. ಹಾಂ, ಅದಿಲ್ಲ, ನಾಕಿಲ್ಲ. ಹೌದು, ಇಲ್ಲ ಡಿಫ್ರೆನ್ಸ್ ಇದೆ. ಸೌಂಡು ಅಷ್ಟೇ, ಭಾಳ ಮಜಾ ಇದೆ. ಹಾಂ, ಟೈರು ಚೆನ್ನಾಗಿದೆ, ಬ್ರೇಕಿಂಗ್ ಚೆನ್ನಾಗಿದೆ. ಹೌದು, ಸೀಟ್ ಇಲ್ಲ ಅಲ್ಲ. ಹೌದು, ಪ್ಯಾಟ್ರನ್ನೇ ಬೇರೆ. ಒಳ್ಳೆ ಮಜಾ ಇದೆ ಗುರು ಗಾಡಿ ಓಡ್ಸೋಕ್ಕೆ. ಈಗ ನಂದು ನೋಡಿ ಕೂಲೆಂಟ್ ಫ್ಯಾನ್ ಆನ್ ಆಯಿತು. ಇನ್ನೊಂದು ಐ ಡೋಂಟ್ ನೋ ಎಷ್ಟು ಜನ ಇದನ್ನು ಹೇಳ್ತಾರೆ ಅಂತ. ನೀವೆಲ್ಲ ಟೈಟ್ ಸ್ಪೇಸಲ್ಲಿ ಗಾಡಿ ನಿಲ್ಲಿಸ್ತೀರಾ ಅಂದರೆ ಎಷ್ಟು ಈಸಿ ಆಗಿದೆ ಅಂದರೆ ಎತ್ತಾಕೋಕ್ಕೆ ಗಾಡಿನ, ಅಷ್ಟು ವೆಯ್ಟ್ ಕಮ್ಮಿ ಇದೆ. ಎಕ್ಸಾಕ್ಟ್ ವೆಯ್ಟ್ ನನಗೆ ಐ ಥಿಂಕ್ ಇದು 170 ಇದೆ ಅನಿಸುತ್ತೆ. ಎಕ್ಸಾಕ್ಟಾಗಿ ಇಲ್ಲಿ ಹಾಕಿರ್ತೀನಿ ಎಷ್ಟು ಬರ್ತಿದೆ ಅಂತ ವೆಯ್ಟು.